ಆರ್ಸಿ ಆದೇಶಕ್ಕೂ ಬೆಲೆ ಕೊಡೋದಿಲ್ವಾ? ಟ್ರ್ಯಾಪ್ ಆದ್ರೂ ಸೀಟು ಬಿಟ್ಟು ಕೊಡಲ್ಲ, ಟ್ರಾನ್ಸ್ಫರ್ ಆರ್ಡರ್ಗೂ ಕೇರ್ ಮಾಡಲ್ಲ. ಯಲಹಂಕ ಸ್ಪೆಷಲ್ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಭಾನಗಡಿ ಆರ್ಸಿ ಆದೇಶಕ್ಕೂ ಬೆಲೆ ಕೊಡಲ್ಲ, ಟ್ರ್ಯಾಪ್ ಆದ್ರೂ ಸೀಟು ಬಿಟ್ಟು ಕೊಡಲ್ಲ, ಟ್ರಾನ್ಸ್ಫರ್ ಆರ್ಡರ್ಗೂ ಕೇರ್ ಮಾಡಲ್ಲ, ಒಂದೇ ಕಡೆ ಕೂತ್ಕತ್ತೀನಿ ಅಂತ ಹಠ ಹಿಡಿದು ಕೂತವ್ರೆ. ಯಲಹಂಕ ಸ್ಪೆಷಲ್ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಭಾನಗಡಿ ಏಮನ್ನ ರೆಡ್ಡಿ ಮೀರ್ ಕಥಾ ನೋಡಿ. ಏನಣ್ಣ ನಿನ್ ಕತೆ ಅನ್ನೋ ತರ ಏಮನ್ನ ರೆಡ್ಡಿ ಮೀರ್ ಕಥಾ. ಆರ್ಸಿ ಆದೇಶಕ್ಕೂ ಬೆಲೆ ಕೊಡೋದಿಲ್ಲ, ನೀವು ಟ್ರಾಪಿಗೆ ಒಳಗಾಗಿದ್ರು ಸೀಟು ಬಿಟ್ಟು ಕೊಡೋದಿಲ್ಲ, ಫೆವಿಕ್ವಿಕ್ ಗಮ್ ನಾಟಿಸ್ಕೊಂಡು ಕೂತಿದ್ದೀರಿ, ಟ್ರಾನ್ಸ್ಫರ್ ಆರ್ಡರ್ಗೂ ಕೇರ್ ಮಾಡೋದಿಲ್ಲ. ಯಲಹಂಕ ಸ್ಪೆಷಲ್ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಭಾನಗಡಿ ಏಮನ್ನ ರೆಡ್ಡಿ ಮೀರ್ ಕಥಾ. ಯಾರು ಕೊಟ್ಟಿರೋ ಧೈರ್ಯ ನಿಮಗೆ? ಯಾರು ಕೊಟ್ಟಿರುವ ಧೈರ್ಯದಲ್ಲಿ ಅತ್ಯಂತ ನಿರ್ಭಯರಾಗಿದ್ದೀರಿ ತಾವು. ರೆಡ್ಡಿಗಾರು ಟ್ರ್ಯಾಪ್ ಆದ್ರೂ ಸೀಟು ಬಿಟ್ಟು ಕೊಡಲ್ಲ ಅಂತೀರಿ, ಟ್ರಾನ್ಸ್ಫರ್ ಆರ್ಡರ್ಗೂ ಕೇರ್ ಮಾಡೋದಿಲ್ಲ ಅಂತೀರಿ. ಯಲಹಂಕ ಸ್ಪೆಷಲ್ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಭಾನಗಡಿ ನಿಮಗೆ ಯಾರು ಕೊಟ್ಟರಷ್ಟು ಧೈರ್ಯ? ಯಾರು ಕೊಟ್ಟರಷ್ಟು ಧೈರ್ಯ? ಸರ್ಕಾರಿ ಸುತ್ತೋಲೆಗಳ ಪರಿಜ್ಞಾನ ಇಟ್ಕೋಬೇಕು. ಎಷ್ಟು ವರ್ಷ ಯಾವ ಸ್ಥಾನದಲ್ಲಿ ಕೂತ್ಕೋಬೇಕು, ನಿಶ್ಚಿತ ಅವಧಿ ತಲುಪಿದಾಗ ಅಲ್ಲಿಂದ ಜಾಗ ಬಿಟ್ಟು ಖಾಲಿ ಮಾಡ್ಬೇಕು. ನೀವು ಒಂದೇ ಕಡೆ ಕೂತ್ಕೊಳ್ಳೋದಕ್ಕೆ ಇದು ಋಷಿ ಮುನಿಗಳು ಆಳುತ್ತಿರುವ ದೇಶವಲ್ಲ, ರಾಜಾಡಳಿತ ಇರುವ ದೇಶವಲ್ಲ. ಇಲ್ಲೊಂದು ಸಿಸ್ಟಮ್ಗಳಿರ್ತಾವೆ, ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರಾ ಈ ಅಧಿಕಾರಿ ಎನ್ನುವಂತಹ ಪ್ರಶ್ನೆಗಳು ಕಾಡುತ್ತಿದೆ. ಹಾಗಾದ್ರೆ ಈ ಪ್ರಕರಣದ ಡೆವಲಪ್ಮೆಂಟ್ ಅಪ್ಡೇಟ್ಸ್ಗಳೇನು? ಇದು ಆರ್ಸಿ ಆದೇಶಕ್ಕೂ ಬೆಲೆ ಕೊಡದಂತಹ ಅಧಿಕಾರಿಯ ಕಥೆ, ಟ್ರ್ಯಾಪ್ ಆದ್ರೂ ಸೀಟು ಬಿಟ್ಟು ಕೊಡದೇ ಇರತಕ್ಕಂಥ ಅಧಿಕಾರಿಯ ವ್ಯಥೆ, ಟ್ರಾನ್ಸ್ಫರ್ ಆರ್ಡರಿಗೂ ಕೇರ್ ಮಾಡದೇ ಇರತಕ್ಕಂಥ ಏನು ಹೇಳ್ತಾರೆ ಭಂಡು ಧೈರ್ಯ ತೋರಿಸುವಂಥ ಅಧಿಕಾರಿಯ ಕತೆ. ಯಲಹಂಕ ಸ್ಪೆಷಲ್ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಭಾನಗಡಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದು ಯಲಹಂಕ ವಿಶೇಷ ತಹಸೀಲ್ದಾರ್ ಮುನಿಶ್ಯಾಮ ರೆಡ್ಡಿಯ ಕರ್ಮಕಾಂಡದ ಸುದ್ದಿ. ಪ್ರಾದೇಶಿಕ ಆಯುಕ್ತ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಆದೇಶಕ್ಕೆ ಬೆಲೆ ನೀಡ್ತಿಲ್ಲ ರೆಡ್ಡಿ. ಹಾಗಾದ್ರೆ ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಯಲಹಂಕ ವಿಶೇಷ ತಹಸೀಲ್ದಾರದ್ದು ಆಡಿದ್ದೇ ಆಟ, ಉಂಡಿದ್ದೇ ಊಟ, ಓಡಿದ್ದೇ ಓಟ. ವರ್ಗಾವಣೆಯಾದ್ರೂ ಕುರ್ಚಿ ಬಿಟ್ಟು ಹೋಗ್ತಿಲ್ಲ ಸ್ಪೆಷಲ್ ತಹಶೀಲ್ದಾರ್, ಅಂಟ್ಕಂಡು ಕೂತವ್ರು. ಟ್ರಾನ್ಸ್ಫರ್ ಆದ್ರೂ ಯಲಹಂಕ ತಹಸೀಲ್ದಾರ್ ಕಚೇರಿಯಲ್ಲಿ ರೆಡ್ಡಿ ಸೇವೆ. ಮುನಿಶ್ಯಾಮ ರೆಡ್ಡಿಯನ್ನ ವರ್ಗಾವಣೆ ಮಾಡಿರುವ ಆರ್ಸಿ ಬಿಸ್ವಾಸ್ ನವೆಂಬರ್ 24ರಂದು ಸೊರಬ ತಾಲೂಕಿಗೆ ರೆಡ್ಡಿಯನ್ನ ಆರ್ಸಿ ವರ್ಗಾವಣೆ ಮಾಡಿದ್ರು. ಆದ್ರೂ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡ್ತಿರೋ ಮುನಿಶ್ಯಾಮ ರೆಡ್ಡಿ, ಲಂಚ ಪಡೆಯುವಾಗ ಲೋಕಾಯುಕ್ತಗೆ ಟ್ರ್ಯಾಪ್ ಆಗಿದ್ದ ಮುನಿಶ್ಯಾಮ ರೆಡ್ಡಿ ತನಿಖೆಗೆ ಹಸ್ತಕ್ಷೇಪ ಆತಂಕದಿಂದ ಸೊರಬಗೆ ವರ್ಗಾವಣೆ ಮಾಡಿದ್ದ ಆರ್ಸಿ. ಆದರೆ ವರ್ಗಾವಣೆಯಾಗಿ ವಾರವಾದರೂ ಕುರ್ಚಿ ಬಿಡದ ಕೆಎಎಸ್ ಆರ್ಸಿ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರೇ ಸ್ವಲ್ಪ ಇತ್ತ ಗಮನ ಕೊಡಿ. ನೀವೇನೋ ಆರ್ಡರ್ ಕಾಪಿನ ರಿಲೀಸ್ ಮಾಡಿಬಿಟ್ರಿ, ಆದರೆ ಅವರು ಟ್ರಾನ್ಸ್ಫರ್ ಆಗಬೇಕಲ್ಲ, ಕುಂತಿದ್ದು ಕುರ್ಚಿ ಬಿಟ್ಟು ದೂರದ ಸೊರಬಾಗಿ ಓಡಬೇಕಿತ್ತಲ್ಲ. ಓಡೋದು ಅಂದರೆ ನಾಳೆ ದಿನ ಇದಕ್ಕೂ ಪ್ರಶ್ನೆ ಮಾಡೋದಕ್ಕೆ ಬರಬೇಡಿ. ನೀವಲ್ಲಿಂದ ಟ್ರಾನ್ಸ್ಫರ್ ಆಗಬೇಕಾಗಿತ್ತಲ್ಲ, ಯಾಕೆ ಹೋಗಲಿಲ್ಲ ಅಂತ. ಕೂಡಲೇ ಮುನಿಶ್ಯಾಮ ರೆಡ್ಡಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಕಾನೂನು ಪ್ರಕಾರ. ಕಠಾರಿಯಾ ಅವರೇ, ಇದು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿ ಕಳಕಳಿಯ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ಳುತ್ತಿದೆ. ಇಲ್ಲೊಂದು ಸರ್ಕಾರಿ ಸಿಸ್ಟಮ್ಗಳಿರ್ತಾವ್ರಿ, ನಾಯಿ ತಿಂದಂಗೆ ಅರ್ಧಕ್ಕೆ ಅದನ್ನ ಬಿಟ್ಟು ಬಿಡೋದಲ್ಲ. ಆರ್ಡರ್ ಕಾಪಿನ ಪಾಸ್ ಮಾಡಿದ್ರೆ ಆ ಮನುಷ್ಯ ಟ್ರಾನ್ಸ್ಫರ್ ಆಗಿದ್ದಾನ ಅಂತೇಳಿ ಕ್ರಾಸ್ ವೆರಿಫೈ ಮಾಡಬೇಕಲ್ಲ. ಕುಂತಿರೋ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಇದು ಪರಪ್ಪನ ಅಗ್ರಹಾರದ ಮೆನ್ ಬ್ಯಾರಿಕೇಡ್ ಅಲ್ಲ. ಇದು ನಿಮಗೆ ಟ್ರಾನ್ಸ್ಫರ್ ಆದರೆ ಅಲ್ಲಿಂದ ಎದ್ದು ಹೋಗ್ಬೇಕು, ಸೊರಬಕ್ಕೆ ಟ್ರಾನ್ಸ್ಫರ್ ಆದರೆ ಸೊರಬಕ್ಕೆ ಹೋಗ್ಬೇಕಲ್ಲ. ಸಿಸ್ಟಮ್ ಇದೆ ಇಲ್ಲಿ. ಆ ಸಿಸ್ಟಮನ್ನು ಬ್ರೇಕ್ ಮಾಡುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಟ್ರಾನ್ಸ್ಫರ್ ಆದರೂ ಯಲಹಂಕ ತಹಸೀಲ್ದಾರ್ ಕಚೇರಿಯಲ್ಲಿ ಕೂತ್ಕೊಂಡಿದ್ದಾರೆ, ಆದರೂ ಕೂಡ ಇನ್ನೂ ವರ್ಗಾವಣೆ ಅಥವಾ ಅಲ್ಲಿಂದ ಹೋಗಲಿಲ್ಲ ಎನ್ನುವಂಥ ಆರೋಪ ಇದೆ. ಒಟ್ಟಾರೆ
ಈ ಬಗ್ಗೆ ಮೇಲಾಧಿಕಾರಿಗಳು ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಜನಾಗ್ರಹಗಳು ಶುರುವಾಗಿದೆ. ಜೊತೆಗೆ ಫ್ರೀಡಂ ಟಿವಿಯ ಆಗ್ರಹವೂ ಕೂಡ ಹೌದು. ಹಾಗಾದರೆ ಇದನ್ನು ಯಾರೂ ಕೂಡ ಗಮನಿಸಿಲ್ವಾ ಇಷ್ಟು ದಿನ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.